ಶಾಸಕರಿಗೆ ಹೇಳಿದೀವಿ 3-4 ಸಲ ನಮ್ಮ ಊರು ರೈತರೆಲ್ಲ ಹೋಗಿ ಭೇಟಿಯಾಗಿ ಬಂದಿವಿ, ಅವ್ರ ಕಿವಿಯಾಗಿಲ್ಲ. ಗುರುಮುಟ್ಕಲ್ ಮತಕ್ಷೇತ್ರ ವ್ಯಾಪ್ತಿಗೆ ಬರ್ತಕ್ಕಂಥ ಕಣೇಕಲ್ ಶಾಸಕರು ಕಲ್ಯಾಣ ಕರ್ನಾಟಕದ ಬಾಜ್ಲೆ ಮಾತಾಡ್ತಾರ. ನಿಮ್ಮ ಕ್ಷೇತ್ರದಾಗ ಬರೀ ಇದು ಮುಳ್ಳು ಕಿತ್ತಲಾಗಿಲ್ರಿ, ಏನಿದು ಕೆಲಸ? ಅವ್ರ ಮನೆತನ ಬಂದು ಕೇಳ್ಬೇಕು ನಿಮ್ಗ. ಚುನಾವಣೆ ಟೈಮ್ನಾಗ ಊರಿಗೆ ಖಾಲಿ ಚಕ್ರ ಕಟ್ಟಿಗೆ ತಿರುಗಾಡ್ತೀರಿ. ತೆಗ್ಗುಗುಂಡು ಕೂಡ ಒಂದು ಮುಚ್ಚಬೇಕಂತ ಸಾಕಷ್ಟು ಬಾರ ಸಂಬಂಧಪಟ್ಟವ್ರ ಗಮನಕ್ಕೆ ತಂದ್ರು ಕೂಡ ಯಾರು ಅಧಿಕಾರದವರು ಎಷ್ಟು ಮಂದಿ ಹೇಳಿದ್ರು ಕೆಲಸನೇ ಮಾಡಿಲ್ರಿ. ಗುರುಮುಟ್ಕಲ್ ತಾಲೂಕಿನ ಗುರುಮುಟ್ಕಲ್ ಮತಕ್ಷೇತ್ರ ವ್ಯಾಪ್ತಿಗೆ ಬರ್ತಾವಂತ ಕಣೇಕಲ್ ಗ್ರಾಮದಲ್ಲಿ ಸಾರ್ವಜನಿಕರು ತಮ್ಮ ಜಮೀನಿಗೆ ಹೋಗ್ಬೇಕಾದ್ರೆ ಇದು ಬಂಡಿದಾರಿ ಏನದ ಕೆರೆ ಒಡ್ಡಿರ್ತಕ್ಕಂಥದ್ದು ಸುಮಾರು 16 ಫೀಟ್ ಅದ. 2 ಕಡೆಗೆ ಜಾಲಿ ಬೆಳೆದು ಸಂಬಂಧಪಟ್ಟವ್ರ ಗಮನಕ್ಕೆ ತಂದ್ರು ಕೂಡ ಶಾಸಕರಾಗಿರ್ಬೋದು ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದ್ರು. ಇಲ್ಲಿವರೆಗೆ ಇವರು ಯಾರು ಕ್ಯಾರೆ ಅಂದಿಲ್ಲ. ಎತ್ತಿನ ಬಂಡ್ಯಾಗ ಹೋಗತಿ ಕಣ್ಣಿಗೆ ತಗಲ್ತಾವ, ಎತ್ತಿನ ಕಣ್ಣು ಹೋಗ್ತಾವ, ಮನುಷ್ಯರ ಕಣ್ಣು ಹೋಗ್ತಾವ. ಇವರು ಸಾರ್ವಜನಿಕರು ಕೆಲಸ ಮಾಡೋದನ್ನ ಬಿಟ್ಟು ತಮ್ಮ ಸೋಕಿಗಾಗಿಸಿ ಕಚೇರಿಯಲ್ಲಿ ಕೂತ್ಕೇಸಿ ದಂಬರಾಟ ಆಡ್ತಕ್ಕಂಥದ್ದು, ಕಳ್ಳಾಟ ಆಡ್ತಕ್ಕಂಥದ್ದು ಬಿಡಬೇಕು. ಮಾನ್ಯ ಶಾಸಕರು ಕಲ್ಯಾಣ ಕರ್ನಾಟಕದ ಬಾಜ್ಲೆ ಮಾತಾಡ್ತಾರ. ನಿಮ್ಮ ಕ್ಷೇತ್ರದಾಗ ಬರೀ ಇದು ಮುಳ್ಳು ಕಿತ್ತಲಾಗಿಲ್ರಿ, ಏನಿದು ಕೆಲಸ? ಅವ್ರ ಮನೆತನ ಬಂದು ಕೇಳ್ಬೇಕು ನಿಮ್ಗೆ. ಚುನಾವಣೆ ಟೈಮ್ನಾಗ ಊರಿಗೆ ಖಾಲಿ ಚಕ್ರ ಕಟ್ಟಿಗೆ ತಿರುಗಾಡ್ತೀರಿ. ಅದು ಮಾಡ್ತೀವಿ ಇದು ಮಾಡ್ತೀವಿ, ಬರೀ ಮುಳ್ಳು ಕಟ್ಟಕ್ಕೆ. ಅವ್ರು ಏನು CC ರೋಡ್ ಕೇಳಿಲ್ಲ, ಡಾಂಬರ್ ರೋಡ್ ಕೇಳಿಲ್ಲ, ಬರೀ ಜಂಗಲ್ ಕಟಿಂಗ್ ಮಾಡಿ ಮರುಮಾಕಂತ ಕೇಳಿದ್ರು ಕೂಡ ಅವರಿಗೆ ಸ್ಪಂದಿಸಿಲ್ಲ ಅಂತಕ್ಕಂಥದ್ದು ನನ್ನ ಜೊತೆಗೆ ಬಂದಾಗ ಈಗ ಸದ್ಯ ಇದು ವಾರ್ನಿಂಗ್, ಇದು ಎಚ್ಚರಿಕೆ ಗಂಟೆ. ನಾನು ಡೊಳ್ಳು ಅಲಿಗೆ ಮತ್ತು ಬಡಿಗೆ ತೊಗೊಂಡು ಕೇಸಿ ಇವತ್ತೇನೋ ಪ್ರತಿಭಟನೆ ಮಾಡಿ 5 ದಿವಸ ಗಡುವು ಕೊಡ್ತೀವಿ. 5 ದಿವಸದಲ್ಲಿ ನೀವು ಜಂಗಲ್ ಕಟ್ಟಿಂಗ್ 2 ಕಡೆಗೆ ಜಂಗಲ್ ಗಿಡಗಂಟಿಗಳನ್ನು ತೆರವುಗೊಳಿಸಿ ಇಲ್ಲಿ ಮರುಮಾಕಿ ಇವ್ರಿಗೆ ರೈತರಿಗೆ ಅನುಕೂಲ ಮಾಡಿ ಕೊಟ್ಟದೇ ಇದ್ದರೆ ಯಾದಗಿರಿ ಟು ಸೇಡಂ ಯಾದಗಿರಿ ಟು ರಾಯಚೂರಿಗೆ ಹೋಗ್ತಕ್ಕಂಥ ಕಿಲ್ಲನ್ಕೇರ ಸರ್ಕಲ್ದಲ್ಲಿ ರಸ್ತೆ ಬಂದ್ ಮಾಡಿಕೇಸಿ ಪ್ರತಿಭಟನೆ ಮಾಡ್ತೀವಿ. ಆವಾಗ ನಿಮ್ಮ ಭಾವಚಿತ್ರಗಳಿಗೆ ನಾವು ಜಾಲಿ ಮುಳ್ಳು ಹಚ್ಚಬೇಕಾಗ್ತಕ್ಕಂಥದ್ದು ನಾನು ಎಚ್ಚರಿಕೆ ನೀಡ್ತೇನೆ. ಬರಲ್ಲ 7 ಕಿಲೋಮೀಟರ್ ಸರ್. ಕಟ್ಟಿ ಸಿಗಬಿದ್ರೆ ತಿಳಿಸುವುದೇನೆಂದರೆ ನಮ್ಮ ಹೊಲಕ್ಕೆ ಹೋಗೋ ದಾರಿ ಕಂಪ್ಲೀಟ್ ಬಂದಾಗಿರ್ತದೆ. ಬಂದಾಗಿ ಸಲುವಾಗಿ ನಾವು ಉಗ್ರ ಹೋರಾಟ ಮಾಡಬೇಕಂತ ನಾವು ಎಲ್ಲ ರೈತರ ಬಂದು ನಿಮ್ಮಲ್ಲಿ ಕೇಳ್ಕೊಳ್ಳೋಕ್ಕಿಂತ ಬೇಳ್ಕೊಳ್ತೇವೆ. ಉಮೇಶ್ ಮುತ್ನಾಳ್ ಅವ್ರು ಕರೆಸಿ ನಾವು ಹೇಳಕತ್ತೀವಿ. ನಮಗೆ ಯಾರು ಅಧಿಕಾರದವರು ಎಷ್ಟು ಮಂದಿ ಹೇಳಿದ್ರು ಕೆಲಸನೇ ಮಾಡಿಲ್ರಿ. ಅಲ್ಲಿಂದ ಇಲ್ಲಿ ಪೂರ ರೋಡ್ ಬಂದಾಗಿಬಿಟ್ಟದ್ರಿ. ತಗ್ಗು ತೊಟ್ಟಿ ಬಂಡಿ ಜೋಲ್ ಬಿದ್ದು ಸತ್ತಾರ. 2-3 ಕಲಸ ಆಗ್ಯಾರ್ರಿ. ಈ ದಾರಿ ಏನೇನು ಉಳಿದಿಲ್ಲ. ನಮ್ಮ ದಾರಿ ಮಾಡಿಕೊಡ್ಬೇಕಂತ ನಮ್ಮಲ್ಲಿ ಕಳಕಳಿ ಅಂತ ಬೇಡಿಕೊಳ್ತೀವಿ.
ನಿಧಿಗಳಲ್ಲಿ ಕೇಳೋದೇನೆಂದರೆ ಇದು ಮಾಧವಾರಕ್ಕೆ ಹೋಗೋ ಮಾರ್ಗ ಹೊಲ ರಸ್ತೆಗಳಿಗೆಲ್ಲ ಕೂಡ್ತದ. ಶಾಸಕರಿಗೆ ಹೇಳಿದ್ವಿ 3-4 ಸಲ ನಮ್ಮ ಊರು ರೈತರೆಲ್ಲ ಹೋಗಿ ಭೇಟಿಯಾಗಿ ಬಂದಿವಿ, ಅವ್ರು ಕಿವಿಯಾಗಿಲ್ಲ. ಅಧಿಕಾರಿಗಳಿಗೆ ಹೇಳಿ ಸಾಕಾಯ್ತು, ಪಿ ಡಿ ಒಗೆ ಹೇಳಿ ಸಾಕಾಯ್ತು. ನಾವೇನು ಕೇಳಕತ್ತೀವಿ, ರಸ್ತೆ ಕೇಳಕತ್ತೀವಿ. ನಿಮೇನು ರೊಕ್ಕ ಕೇಳಿಲ್ಲ, ರೂಪಾಯಿ ಕೇಳಿಲ್ಲ. ರೋಡ್ ಏನು ಬರೀ ಮರಮ್ ಹಾಕಿ ಜಾಲಿ ತೆಗೆದ್ರೆ ಆರಾಮ್ ಹೋಗ್ತಾವ. ನಾವೇನ ಹೊಲದಲ್ಲಿಂದ ಮಾಲ್ ತರಬೇಕಾದ್ರೆ ಭಾಳ ತ್ರಾಸಾಗ್ಯದ. ಹೆಣ್ಮಕ್ಳು ಹೋಗ್ತಾರ, ಅವ್ರು ಇದ್ರ ಕಾಲು ಜಾರಿ ಬೀಳ್ತಾರ, ಮುದಿಯವ್ರಿಗೆ ಹೋಗಕ್ಕೆ ದಾರಿ ಇಲ್ದಂಗೆ ಆಗ್ಯದ. ನಾವು ಎಷ್ಟು ಸಲ ಅಂತ ಕೇಳಬೇಕು, ನಾವು ಕೇಳಿ ಸಾಕಾಗ್ಯದ. ನಾವೇನು ಕೇಳಿವಿ, ಬರೀ ರೋಡ್ ಕೇಳಕತ್ತೀವಿ. ಇಲ್ಲಿ ನೋಡ್ರಿ ನೀವು ಬಂದು ಬೇಕಾದ್ರೆ ಅಧಿಕಾರಿಗಳು, ನಾವೇನು ಸುಳ್ಳು ಹೇಳ್ತಾ ಇಲ್ಲ. ಇಲ್ಲಿ ಎಷ್ಟು ತ್ರಾಸಾದ ಅಂಬದು ಹೋಗೋರಿಗೆ ಗೊತ್ತು. ನಾವು ಎಷ್ಟು ಕಳಕಳಿಯಿಂದ ಬೇಡಿಕೊಂಡ್ರು ನಿಮ್ಮ ಕನಕರು ಬರ್ತಿಲ್ಲ. ನೀವು ಇನ್ನು ಕೇಳಲಿಲ್ಲ ಅಂದ್ರೆ ನಾವು ಉಗ್ರ ಹೋರಾಟ ಮಾಡ್ತೀವಿ. ಇದು ಮಾತ್ರ ಶಾಶ್ವತ. ನಾವು ಯಾಕಂದ್ರೆ ರೈತರು ಮುನಿದ್ರೆ ಭಾಳ ಸರ್ಕಾರನೇ ಕೆಳಗೆ ಬೀಳೋಂಥ ಅವಶ್ಯಕತೆ ಟೈಮ್ ಬರೋದು ಸಾಧ್ಯತೆ ಅದ. ಇದು ಗಮನದಲ್ಲಿಟ್ಕೊಂಡು ನಮ್ಗೆ ರಸ್ತೆ ಮಾಡಿಕೊಡ್ರಿ. ಈಗ ಮುದ್ನಾಳ ಅಣ್ಣವ್ರು ಹೇಳಿದರು, ಇಲ್ಲಿ ನೋಡಿ ಏನ್ರಿ ನೀವು ಇಷ್ಟು ಎಲ್ಲ ತ್ರಾಸಾಗ್ಯದ, ನಮಗೆ ಗಮನಕ್ಕಿಲ್ಲ. ಸರ್ಕಾರ ಏನು ಮಾಡ್ತದ, ಇಲ್ಲಿ ಆಡಳಿತದವರು ಮೂರು ಮುಖಂಡ್ರು ಏನು ಮಾಡ್ತಾರ ಅಂತ ಭಾಳ ತೀವ್ರವಾದಂಥ ವಿಚಾರವನ್ನು ವ್ಯಕ್ತಪಡಿಸಿದರು. ಅದೇ ರೀತಿ ನಮಗೆ ಭಾಳ ತೊಂದರೆ ಆಗ್ಯದ. ಹೆಣ್ಮಕ್ಳಿಗೆ ಅಂತರೂ ದಿನಕ್ಕೆ 4 ಮಂದಿ ಕಾಲು ಜಾರಿ ಬೀಳ್ತಾರೆ. ಇಲ್ಲಿ ಬಂದು ನೋಡ್ರಿ ಗೊತ್ತಾಗ್ತದ. ಈಗ ಮಳೆ ಬಂದದ, ಹೊಲಕ್ಕೆ ಬಂಡಿ ಹೋಗ್ಬೇಕಾಗ್ತದ, ಟ್ಯಾಕ್ಟ್ರ್ ಹೋಗ್ಬೇಕಾಗ್ತದ, ಬೆಳೆ ತರಬೇಕಾಗ್ತದ. ಹೆಂಗೆ ಹೋಗ್ಬೇಕು, ಹೆಂಗೆ ಬರ್ಬೇಕು? ಇದೊಂದು ದಾರಿ ಬಿಟ್ಟರೆ ಮಾಧವಾರಕ್ಕೆ ಗುಡ್ಲಗುಂಟಿ ಕೂಡುವಂಥ ರಸ್ತೆ ಇದೇ ಮುಖ್ಯ ರಸ್ತೆ. ಭಾಳ 100 ಎಕರೆ ಜಮೀನಿಗೆ ಹೋಗೋಂಥ ಜನರಿಗೆ ಭಾಳ ತೊಂದರೆ ಆಗ್ಯದ. ದಯಮಾಡಿ ನಮಗೆ ಈ ರಸ್ತೆ ಮಾಡಿ ಕೊಡ್ಬೇಕಂತ ನಾವು ಕಳಕಳಿಯಿಂದ ಬೇಡ್ಕೊಳ್ತೀವಿ. ನಿಮ್ಮ ಹೆಸರು? ನನ್ನ ಹೆಸರು ಮಲ್ರೆಡ್ಡಿ ದೊಡ್ಡಪ್ಪಾರ ಅಂತ. ಎಲ್ಲ ಊರ ಗ್ರಾಮಸ್ಥರ ಪರವಾಗಿ ನಾ ಹೇಳಕತ್ತೀನಿ, ಬೇಡಿಕೆಕತ್ತೀನಿ ಮುಖಂಡರಲ್ಲಿ, ಸರ್ಕಾರದಲ್ಲಿ. ಇಲ್ಲಿ ಇದು ಉಗ್ರ ಪ್ರತಿರೂಪ ಮಾಡಿ ನಾವು ಜಿಲ್ಲಾಧಿಕಾರಿಗೆ ಅವಳಿಗೆ ಮುತ್ತಿಗೆ ಹಾಕ್ಬೇಕಾಗ್ತದ. ಒಂದು ವೇಳೆ ಶಾಸಕರಾಗಲಿ ಸಚಿವರಾಗಲಿ ಯಾರು ಕಿವಿಯಾಗ ಹಾಕಲಿಲ್ಲ ಅಂದ್ರೆ ನಾವು ಆಡಳಿತ ರೂಢವಾಗಿ ಎಲ್ಲವನ್ನು ನಮ್ಮ ಅಕ್ಕನ ಕೇಳಬೇಕಾಗ್ತದ. ದಯಮಾಡಿ ನಮಗೆ ರಸ್ತೆ ಮಾಡಿಕೊಡ್ರಿ ಅಂತ ನಾವು ಬೇಡ್ಕೊಳ್ತೀವಿ. ಮಳೆ ಬಂತ ನೀರು ಬರ್ತಾವ, ತಿರ್ಗಾಡಕ್ ಆಗಲ್ಲ. ಈ ಮುಳ್ಳು ಬುತ್ತಿ ತಡ್ತಾವ, ಕಾಲ್ ಕೈಗೆ ಮುಳ್ಳು ಕಾಲಾಗ ನಿಲ್ತಾವ, ನೀರ್ನಾಗ ಹೆಂಗ್ ಹೋಗ್ಬೇಕು? ಈಗ ಮುಳ್ಳು ತಳಗ್ ಬಿದ್ದು ಅಂದ್ರೆ ಕಾಲಾಗ ಕೈ ಕಡ್ಕೊಂಡ್ರಿ. ಅವಾಗ ಚಪ್ಪಲೆ ಬಿಟ್ಟು ಬರ್ತೀವಿ. ಮಳೆ ಬಂದಾಗ ಒಂದ್ಸಲ ಮನೆಗೆ ಹೋಗಕ್ ಆಗಲ್ಲ, ಇಲ್ಲೇ ಉಳ್ಕೊಂಡ್ಬಿಡ್ತೀರಿ. ಅಂದ್ರೆ ಇದು ಮುಳ್ಳು ಕಟ್ ಮಾಡಿ ಮರ್ಮಾಕಿ ರೋಡ್ ತಿರ್ಗಾಡಕ್ ಮಾಡ್ಬೇಕಂತೀರಿ. ನಮ್ಗ್ ರೋಡ್ ಬೇಕ್ರಿ, ನೀವೇನ್ ತಾಂಬರ್ ಗಿಂಬ್ರಿ ಏನ್ ಹಾಕದ್ ಬೇಡ. ನಮ್ಗ್ ಬರೀ ಇದು ಮರ್ಮ ಹಾಕಿ ಇದೆಲ್ಲ ಹಸ ಮಾಡ್ಕೊಟ್ರೆ ನಮ್ಮ ಮಕ್ಕಳು ಮರಗಳು ದನ ಕರ ಹೋಗಕ ಹೊಲ ಈ ಕಡೆ ಅವ. ನಾವ್ ಹೆಂಗ್ ಬದುಕ್ಬೇಕು ಹೊಲ ಇದ್ದವ್ರು? ನಮ್ಮ ಹೆಸರು ಶರಣ. ಜಿಲ್ಲೆಯ ಗುರುಮಿಠಕಲ್ ತಾಲೂಕಿನ ಗುರುಮಿಠಕಲ್ ಮತಕ್ಷೇತ್ರ ವ್ಯಾಪ್ತಿಗೆ ಬರ್ತಕ್ಕಂಥ ಕಣೇಕಲ್ ಗ್ರಾಮದಿಂದ ಗುಡ್ಲಗುಂಟ ಮತ್ತು ಮಾದೂರ್ಗೆ ಹೋಗ್ತಕ್ಕಂಥ ಕೆರೆ ಒಡ್ಡಿನ ಬಂಡಿ ದಾರಿ. ಈ ದಾರಿ 2 ಕಡೆಗೆ ಏನದ, ಜಂಗಲ್ ಏನದ, ಗಿಡ ಗಂಟಿಗಳು ಬೆಳೆದವ, ತೆಗ್ಗು ಗಂಟಿಗಳು. ಈ ರೈತರು ಜಮೀನಿಗೆ ಹೋಗ್ಬೇಕಾ ಹಿಂಗೆ ಹೋಗ್ಬೇಕು. ಆದರೆ ಇಲ್ಲಿವರೆಗೆ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳಾಗಲಿ ಇದಕ್ಕೆ ಡಾಂಬರ್ ರೋಡ್ ಸಿಸಿ ರೋಡ್ ಕೇಳಿಲ್ಲ. ಅವರು ಬರೀ ಜಂಗಲ್ ಕಟ್ಟಿಂಗ್ ಇದೆ, ಜಾಲಿಗಳ ಕಂಟಿಗಳನ್ನು ತೆರವುಗೊಳಿಸ್ಬೇಕು, ತೆಗ್ಗುಗುಂಡುಗಳು ಮುಚ್ಚಬೇಕಂತ ಸಾಕಷ್ಟು ಬಾರಿ ಸಂಬಂಧಪಟ್ಟವ್ರು ಗಮನಕ್ಕೆ ತಂದ್ರು ಕೂಡ ಈ ಕೆಲಸ ಮಾಡ್ಲಿಕ್ಕಾಗಿಲ್ಲ. ಅಧಿಕಾರಿಗಳಿಗೆ ಜನಪ್ರತಿನಿಧಿಗಳು ನಾಚಿಕೆ ಆಗ್ಬೇಕು. ಸ್ವಲ್ಪ ಆದ್ರೆ ಮಾನ ಮರೆದಿದ್ರೆ ಇದೆಯಾ ಅವ್ರೇನು ರೈತರಿಗೆ ಜಮೀನಿಗೆ ಹೆಂಗೆ ಹೋಗ್ಬೇಕು? ಈಗಾಗಲೇ ಮಳೆ ಪ್ರಾರಂಭ ಆಗ್ಯದ, ಬಿತ್ತನೆ ಕಾರ್ಯಕ್ರಮ ಆಗ್ಯಾವ. ಈಗಾಗಲೇ 1 ತಿಂಗಳ. ಈಗ ಎಡೆ ಹೊಡಿಬೇಕು, ಜಮೀನಿಗೆ ಹೋಗ್ಬೇಕು. ಜಮೀನಲ್ಲಿ ಬೆಳೆದಿರ್ತಕ್ಕಂಥ ಬೆಳೆ ತಂದು ಕೇಸಿ ಅವರು ಹೊರಗಡೆ ಜಿಲ್ಲೆಗೆ ಸಾಗಣೆ ಮಾಡಬೇಕು ಮಾರಾಟಕ್ಕೆ. ಅಂದ್ರೆ ಹೆಂಗೆ ಮಾಡಬೇಕು? ಈ ರಸ್ತೆ ಬಿಟ್ಟರೆ ಯಾವ್ದು ರಸ್ತೆ ಇಲ್ಲ, ಕೇವಲ 3 ಕಿಲೋಮೀಟ್ರು. ಇವತ್ತೇನಾದ ಗ್ರಾಮಸ್ಥರು ನನ್ನ ಜೊತೆಗೆ ಬಂದಾಗ ನಾನು ಇವತ್ತು ಸಮಯ ಕೊಟ್ಟು ಇವತ್ತು ಕಣೇಕಲ್ ಬಂದೀವಿ. ವಿಶೇಷವಾಗಿ ತಮಟೆ ಬಾರಿಸೋದ್ರ ಜೊತೆಗೆ ಡೊಳ್ಳು ಬಾರಿಸೋದ್ರ ಜೊತೆಗೆ ಬೆತ್ತ ಹಿಡಿದು ಕೇಸಿ ವಿನೂತನ ಪ್ರತಿಭಟನೆ ಮಾಡಿವಿ. 5 ದಿವಸ ಟೈಮ್ ಕೊಡ್ತೀವಿ. 5 ದಿವಸದೊಳಗೆ ಇದನ್ನು ಸ್ವಚ್ಛ ಮಾಡಿ ಕೇಸಿ ತೆಗ್ಗುಗುಂಡಿಗಳಿಗೆ ಮರಮ್ ಹಾಕಿ ಕೊಟ್ಟರೆ ಸರಿ. ಇದೊಂದೇ ರೋಡಲ್ಲ, ಊರಾಗ ಬರ್ತಕ್ಕಂಥ ರಸ್ತೆ ಕೂಡ, ಮುಖ್ಯ ರಸ್ತೆ ಕೂಡ ಜಾಲಿ ಬೆಳೆದವ. ಊರಾಗ ಜಾಲಿ ಇರಬಾರ್ದು ಅಂತಾರೆ ಹಿರಿಯರು. ಜಾಲಿ ಬೆಳೆದ ಸಂಬಂಧಪಟ್ಟರು ಏನು ಕತ್ತೆ ಕಾಯ್ತಿದಾರ. ಇವ್ರಿಗೆ ಏನಾದರೂ ಸ್ವಲ್ಪ ಆದ್ರೆ ಕಳಕಳಿ ಇತ್ತು, ರೈತರದು ಬಡವ್ರದ್ದು ಏನೋ ಕಳಕಳಿ ಇತ್ತು. ರೈತರು ಬೆಳೆದ್ರೆ ನಾವು ಅನ್ನ ತಿಂತೀವಿ, ಇಲ್ಲಾಂದ್ರೆ ಏನು ತಿನ್ನಕ್ಕೆ ಸಾಧ್ಯನೇ ಇಲ್ಲ. ರೈತಗೆ ನಮ್ಮ ಮುನ್ಸಿಬಿಟ್ನಂದ್ರೆ ಇವ್ರು ಮೊನ್ನೆ ತಿನ್ಬೇಕಾಗ್ತಲ್ಲ ಅಧಿಕಾರಿಗಳು ಜನಪ್ರತಿನಿಧಿಗಳು. 5 ದಿವಸ ಸಮಯ ಕೊಡ್ತೀವಿ. 5 ದಿವಸದೊಳಗೆ ಇದೆಲ್ಲ ಜಂಗಲ್ ಕಟ್ಟಿಂಗ್ ಎಲ್ಲ ಸ್ವಚ್ಛ ಮಾಡಬೇಕು. ತಗ್ಗುಗುಂಡುಗಳು ಮರಿ ಹಾಕೋದ್ರ ಜೊತೆಗೆ ಊರಾಗ ಬರ್ತಕ್ಕಂಥ ಪ್ರಮುಖ ರಸ್ತೆಯಲ್ಲಿ ಜಾಲಿ ಬೆಳೆದ ಅದು ಕೂಡ ಸಾಫ್ ಮಾಡ್ಬೇಕಂತಕ್ಕಂಥದ್ದು ಇದೇ ಸಂದರ್ಭದಲ್ಲಿ ಎಚ್ಚರಿಕೆ ನೀಡ್ತೀವಿ. ಇಷ್ಟಕ್ಕೆ 5 ದಿವಸದಲ್ಲಿ ಇದು ಕೆಲಸ ಮಾಡಲಿಲ್ಲ ಅಂದರೆ ಜಿಲ್ಲಾ ಆಡಳಿತದ ವಿರುದ್ಧ, ಜನಪ್ರತಿನಿಧಿ ವಿರುದ್ಧ, ಯಾದಗಿರಿ ಟು ರಾಯಚೂರು ಹೋಗ್ತಕ್ಕಂಥ ಮೇನ್ ರಸ್ತೆ ಏನದ ಕಿಲ್ಲನ್ ಕೇರ್ನಲ್ಲಿ ರಸ್ತೆ ಬಂದ್ ಮಾಡಿ ಬೃಹತ್ ಪ್ರತಿಭಟನೆ ಮಾಡಬೇಕಾಗ್ತಕ್ಕಂಥದ್ದು ಇದೇ ಸಂದರ್ಭದಲ್ಲಿ ಎಚ್ಚರಿಕೆ ನೀಡ್ತೇನೆ.